ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲರಿಗೂ ಧನ್ಯವಾದಗಳು. ನಮಗೆ ಇನ್ನೂ 700 ಮೇಲೆ ಸಬ್ಸ್ಕ್ರೈಬರ್ ಬೇಕಾಗಿದೆ. ಪ್ಲೀಸ್ ಯಾರಾದ್ರೂ ಗೊತ್ತಿಲ್ಲ ಅಂದವರಿಗೆ ಶೇರ್ ಮಾಡಿ, ಮತ್ತು ವಿಡಿಯೋ ನೋಡುವವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಂತೆ ಪ್ಲೀಸ್ ನಾನು ರಿಕ್ವೆಸ್ಟನ್ನು ಮಾಡಿಕೊಡ್ತಾ ಇದ್ದೇನೆ. ಇವತ್ತು ನಾನು ಈ ಒಂದು ಹಾಗಲಕಾಯಿನಲ್ಲಿ ತುಂಬ ಒಂದು ಟೇಸ್ಟ್ ಆದಂಥ ಒಂದು ಹಾಗಲಕಾಯಿ ಪಲ್ಯ ಅದರ ಗ್ರೇವಿ ಯಾವ ಅನ್ಕೋಬೋದು, ಒಂದು ಒಳ್ಳೆ ಟೇಸ್ಟ್ ಆದದ್ರಿ. ಇವು ನಾನು ಈ ಥರನೇ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದು ಒಳಗಡೆದೇನು ತೆಗಿಬೇಕಾಗಿಲ್ಲ, ಯಾಕಂತಂದರೆ ಇದು ನಮಗೆ ಒಳ್ಳೆಯದು. ಇದರೊಳಗೆ ತುಂಬ ಔಷಧಿ ಗುಣಗಳು ಇರುತ್ತವೆ. ಹಾಗಾಗಿ ನಾವು ಇದನ್ನು ಅದೇ ಥರನೇ ಇಟ್ಕೊಂಡಿದ್ದೇವೆ ರೀ. ಯಾಕಂದರೆ ಇದು ನಮಗೆ ಆರೋಗ್ಯಕ್ಕೆ ಸ್ವಲ್ಪ ಕಹಿನೇ ಸೇರ್ಬೇಕು ನೋಡಿರಿ. ಹಾಗಾಗಿ ನಾನು ಇದನ್ನು ಈ ಥರ ಸ್ಲೈಸ್ಗಳು ಮಾಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ಟೇಸ್ಟ್ ಆದಂಥ ಒಂದು ಹಾಗಲಕಾಯಿಯನ್ನು ಮಾಡಿ ತೋರಿಸೋಣ. ಇದಕ್ಕೆ ಒಂಚೂರು ಇವಾಗ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಅಂದರೆ ಇದೊಂಚೂರು ನಾವು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಚಿಟಿಕೆ ಅಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಚೆನ್ನಾಗಿ ಈ ಥರನೇ ನಾವು ಉಪ್ಪು ಮತ್ತು ಅರಿಶಿನ ಜೊತೆಗೆ ನೋಡಿರಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ಇದು ನೀರು ಬಿಡುತ್ತೆ, ಒಂಚೂರು ನಾವು ಈ ಥರ ಕಲಿಸ್ಕೊಂಡಾಗೆ ನೀರು ಬಿಡುತ್ತೆ. ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ. ನಾವು ಉಪ್ಪು ನೀರಿನಲ್ಲಿ ನೆನೆಸ್ತೀವಿ ನೋಡಿರಿ, ಹಾಗೆ ನೆನೆಸೋದು ಬೇಕಾಗಲ್ಲ. ಈ ಥರ ನೀವು ಬೇಗನೆ ಮಾಡ್ಕೊಳ್ಳೋವಂತಹ ಇದೊಂದು ಪಲ್ಯ, ಮತ್ತು ಚೆನ್ನಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ನೋಡ್ಬೋದು ರೀ. ನೀರು ಬಿಟ್ಕೊಳ್ಳುತ್ತೆ ಇದು, ಮತ್ತು ಇದು ಸ್ವಲ್ಪ ಕಹಿ ಅಂಶನೂ ಕಮ್ಮಿ ಹೋಗುತ್ತೆ. ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಕಾಣ್ತಾ ಇದೆ, ಯೆಲ್ಲೋ ಗ್ರೀನು. ಈ ಥರ ಚೆನ್ನಾಗಿ ನೀವು 1 ನಿಮಿಷಗಳ ಕಾಲ ಈ ಥರ ಕಲಿಸ್ಕೊಂಡ್ರೆ ಸಾಕು. ಇದು ಒಂದು 10 ನಿಮಿಷ ಹಾಗೆ ಬಿಡೋಣ. ನಾನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ. ಇದು ಒಳ್ಳೆಯ ಒಂದು ಕಲರು ಮತ್ತು ಟೇಸ್ಟ್ ಬರುತ್ತೆ ಅಂಥೇಳಿ ನಾನು ಈ ಥರ ತೊಗೊಂಡು ಇದು ಮಿಕ್ಸಿಗೆ ಹಾಕ್ಕೋತಾ ಇದ್ದೇನೆ. ಇವಾಗ ನಮ್ಮದು ಈ ಥರ ತರಿಯಾಗಿ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾವು ಶೇಂಗದ ಕಾಳು, ಒಂದು 50 ಗ್ರಾಮ್ ಶೇಂಗದ ಕಾಳು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 10 ರಿಂದ 15 ಮೆಂತ್ಯ ಕಾಳನ್ನು, ಮತ್ತು ಬಿಳಿ ಎಳ್ಳನ್ನು 1.5 ಟೇಬಲ್ ಸ್ಪೂನಷ್ಟು ಇದರೊಳಗೆ ಹಾಕಕ್ಕಂತೆ ತೊಗೊತಿದ್ದೀನಿ ರೀ. ಇದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಮಗೆ ಬೇಕಾಗುವಂಥ ಇದು ಮಸಾಲ ಇವಾಗ ನಮ್ಮದು ಪುಡಿ ಮಾಡಿದ್ದೀನಿ ನೋಡ್ಬೋದು ರೀ. ಅಂದರೆ ತುಂಬ ನೈಸ್ ಬೇಡ, ಅಂದರೆ ಸ್ವಲ್ಪನೇ ತರಿ ಇದ್ದರೆ ಸಾಕು. ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡೋಂಥ ಪುಡಿಯಾಗಿದೆ. ನಾನಿಲ್ಲಿ ಒಂದು ದೊಡ್ಡದು 3 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ ರೀ ಎಣ್ಣೆ. ಇದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾವು ಸ್ವಲ್ಪ ಇದನ್ನು ಈ ಥರನೇ ಹಿಂಡಿದ್ರೆ ಇದರೊಳಗೆ ಒಂಚೂರು ಇದು ಕಹಿ ಅಂಶ ಬರುತ್ತೆ ನೋಡ್ಬೋದು ರೀ. ಇದನ್ನು ಹಿಂಡಿಬಿಟ್ಟು ನಾವು ಸೈಡಿಗೆ ಇಟ್ಕೋಬೇಕು. ಇವಾಗ ನಮ್ಮದು ಇಷ್ಟೆಲ್ಲ ನೀರು ಬಂದಿದೆ ರೀ. ಇವಾಗ ನಾವು ಕಾದ ಎಣ್ಣೆಗೆ ನೋಡಿರಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಕರಿಬೇಕಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ನಮಗೆ ತಿನ್ನಬೇಕಾದ್ರೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕಹಿ ಅಂಶನೂ ಕಮ್ಮಿ ಆಗುತ್ತೆ. ಇದು ಒಂದು 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರನೇ ಬಾಡಿಸ್ಕೋಬೇಕು ರೀ. ಇವಾಗ ಒಂಚೂರು ಬಾಡಿಸ್ಕೊಂಡಾಗಿದೆ. ಇದು ನೀವು ಬೇಕಿದ್ರೆ ಎತ್ತಿ ಸಪ್ರೇಟ್ನೂ ಇಟ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಈ ಥರನೇ ಸೈಡಿಗೆ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕ್ಕೋಬೋದು. ನಾನಿಲ್ಲಿ ಕಡಲೆಬೇಳೆ 1.5 ಟೇಬಲ್ ಸ್ಪೂನು, ಸ್ವಲ್ಪನೇ 1/4 ಚಮಚ ಜೀರಿಗೆ, ಸ್ವಲ್ಪನೇ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ಇದು ನಮಗೆ ಒಗ್ಗರಣೆ ಮಾಡೋಕ್ಕೆ ರೀ. ಇದನ್ನು ಈ ಥರನೇ ಪೂರ್ತಿ ನೀವು ಹೊರಗಡೆ ಆದ್ರೂ ಸಪ್ರೇಟ್ ತೆಗೆದು ಮಾಡ್ಬೋದು, ಮತ್ತು ತೆಗೆದು ಹಾಕೋದು ಆಗುತ್ತೆ ಅಂಥೇಳಿ ಈ ಥರನೇ ನಾನು ಇದು ಮಾಡ್ತಾ ಇರೋದು. ಇವಾಗ ನಮ್ಮದು ಇದು ಕೆಂಪಗಾದ್ಮೇಲೆ ನೋಡಿರಿ ಸ್ವಲ್ಪನೇ ಈರುಳ್ಳಿ, ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪನೇ ಶುಂಠಿ, ನಾನು 2 ತೊಗೊಂಡಿದ್ದೀನಿ ಆದಾಳತಲೆ, ಸ್ವಲ್ಪನೇ ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಹಾಗಾಗಿ ಇವಾಗ ನಮ್ಮದು ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿದ್ದೀನಿ ರೀ. 2 ಮೀಡಿಯಮ್ ಸೈಜಿನ ಸಣ್ಣ ಟೊಮೆಟೊನ ತೊಗೊಂಡಿದ್ದೇನೆ. ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಸಹ ಇದರ ಒಟ್ಟಿಗೆ ನಾವು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಅಂದರೆ ಫ್ರೈ ಆಗಬೇಕು ನೋಡಿರಿ ನಮ್ಮದು ಇದರೊಳಗೆ. ಇವಾಗ ಇದಕ್ಕೆ ನೋಡಿರಿ ಇನ್ನೊಂಚೂರು ಉಪ್ಪನ್ನು ಸಹ ಸೇರಿಸೋಣ, ಅಂದರೆ ಸ್ವಲ್ಪ ನಮ್ಮದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದನ್ನು ಇದೇ ಥರನೇ ನಾವು ಒಂದು 3 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ಒಂದೊಂಚೂರು ಓಪನ್ ಮಾಡಿ ನೋಡೋಣ ರೀ. ಅಂದರೆ ಇದನ್ನು ಚೆನ್ನಾಗಿ ಈ ಥರನೇ ಎಲ್ಲ ಒಟ್ಟಾಗಿಯೇ ನಾವು ಬೇಯಿಸ್ಕೋಬೇಕಾಗುತ್ತೆ.
ಇವಾಗ ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಬೆಂದಿದೆ ರೀ. ಇದರಲ್ಲಿಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಹುಣಸೆ ರಸವನ್ನು ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು ಇದಕ್ಕೆ ನಾನು 1 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮದು ಎಣ್ಣೆ ಬಿಟ್ಕೋತಾ ಇದೆ ನೋಡ್ಬೋದು ರೀ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸ್ವಲ್ಪನೇ ನೋಡಿರಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಇದು ಬೆಲ್ಲ ಹಾಕಿದ್ರೂ ನಿಮಗೆ ಸಿಹಿಯನ್ನು ಕೊಡೋಲ್ಲ, ನೀವು ಬೇಕಿದ್ರೆ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ಲೈಟಾಗಿಯೇ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಹಾಕೋಣ. ಸ್ವಲ್ಪ ಈ ಟೈಮ್ನಲ್ಲಿ ಒಂದು 4 ಟೇಬಲ್ ಸ್ಪೂನ್, ಅಂದರೆ ನಿಮಗೆ ಸ್ವಲ್ಪ ಗ್ರೇವಿ ಬೇಕಾದರೆ ಜಾಸ್ತಿ ಹಾಕೋಬೋದು ರೀ. ನಮಗೆ ಗ್ರೇವಿ ಕಮ್ಮಿ ಬೇಕಂತ ಅಂದರೆ ಇಷ್ಟು ಹಾಕೊಂಡ್ಕಿಂದ್ರೆ ಇದರೊಳಗೆ 1-2 ನಿಮಿಷ ಬೇಯಿಸಿದ್ರೆ ಸಾಕು. ಯಾಕಂದರೆ ನಾವು ಮುಂಚೆನೇ ನೋಡಿರಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೆವು. ನೋಡ್ಬೋದು ತುಂಬ ರುಚಿಯಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನೋಡೋಣ್ರಿ 1-2 ನಿಮಿಷ ಆಗಿದೆ ನೋಡ್ಬೋದು. ನಮ್ಮದು ಚೆನ್ನಾಗಿ ಎಲ್ಲನೂ ಬೆಂದಿದೆ. ನಮಗೆ ಸ್ವಲ್ಪನೇ ಇದು ಡ್ರೈ ಆಗಿ ಇರಬೇಕು ರೀ, ಅಂದರೆ ಬೇಕಿದ್ರೆ ನೀರು ಹಾಕ್ಕೋಬೋದು. ನಮಗೆ ಇಷ್ಟು ಸಾಕು. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ರೀ. ಇಷ್ಟಾದರೆ ಇವಾಗ ಸಾಕು. ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ ರೀ.